ನನ್ ಮತ್ತೆ ಅಳೋ ಪರಿಸ್ಥಿತಿ ಬಂದ್ಬಿಡ್ತು. ನಾನು ಅರ್ಚನಾ ಅಷ್ಟಲಕ್ಷ್ಮಿ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ನನ್ನ ಚಾಲೆಂಜ್ ನ ಡೇ 1. ಲಾಸ್ಟ್ ಇಯರ್ 14 ಫೆಬ್ಗೆ ನನ್ಗೆ 100K ಫಾಲೋವರ್ಸ್ ಆಗಿದ್ರು. ಸೊ ಈ ವರ್ಷ 14 ಫೆಬ್ಗೆ ನನಗೆ 200K ಫಾಲೋವರ್ಸ್ ಆಗ್ಬೇಕು. ದಿಸ್ ಸಿಂಬಲೈಸಸ್ ಮೈ ಗ್ರೋತ್. ನನ್ ಸ್ಟೋರಿ ಪೋಲ್ದಾಗ 2000 ಪೀಪಲ್ ಎಸ್ ಅಂತ ಹಾಕಿದ್ರೆ, ಇನ್ ಸ್ವಲ್ಪ ಮಂದಿ ಅಪ್ರಾಕ್ಸಿಮೇಟ್ಲಿ 100 ಪೀಪಲ್ ನೋ ಅಂತ ಹಾಕಿದ್ರು. ನಾನು ಆಬ್ವಿಯಸ್ಲಿ ಮಾಡಕ್ಕೆ ಇದ್ದೆ, ಬಟ್ ಆದ್ರೂ ನಿಮ್ ಒಪಿನಿಯನ್ ಕೇಳು ನನ್ ಕೇಳಿದೆ. ಅವ್ರು ಯಾಕೆ ನೋ ಅಂದಾರ ನನ್ಗಂತೂ ಗೊತ್ತಿಲ್ಲ. ನನ್ ಕ್ಲೋಸ್ ಇರೋರ್ಗೆ ನಾನು ಏನಾದ್ರು ಕೇಳಿದ್ರೆ ಅವರು ಲಾಸ್ಟಿಗೆ ನಿನ್ಗೆ ಏನ್ ಬೇಕು ನೀನ್ ಅದನ್ನೇ ಮಾಡ್ತೀಯಾ, ಸುಮ್ನೆ ನಮ್ಗೆ ಕೇಳ್ತೀಯ ಅಂತ ಅಂದ್ಬಿಡ್ತಾರೆ. ದಿಸ್ ಇಸ್ ಹೌ ಐ ಆಮ್. ಗುನ್ಗಡ್ಗಿ ಆಗ್ಲಿ ಅಥವಾ ಯಾವ್ದೇ ಬೆಳ್ಳಿ ವಸ್ತು ಆಗ್ಲಿ ಬತ್ತಿ ಹಚ್ಚಿ ತಿಕ್ಕೋದ್ರಿಂದ ಬೆಳಗಾಗ್ತಾವ. ಬಿಟ್ಟು ನೀವು ಕೋಲ್ಗೇಟ್ ಪೌಡರ್ ಯೂಸ್ ಮಾಡ್ಬೋದು, ನಿಮ್ ಬೆಳ್ಳಿ ಪಳಪಳ ಅಂತಾವ. ಅದೇನೋ ಗೊತ್ತಿಲ್ಲ, ನನಗಂತೂ ಈ ಗಂಧನ ಇಷ್ಟು ದೊಡ್ಡದಾಗ ಹಚ್ಕೊಳಕ್ಕೆ ಬಾಳ್ ಖುಷಿ ಆಕೈತಿ. ಏನೋ ಒಂಥರ ಪೀಸ್ ಅನಿಸ್ತೈತಿ. ನನ್ ಎಲ್ಲಾ ಪ್ರೇಯರ್ಸ್ ದಾಗು ನಾನು ನನ್ನ ಫಾಲೋವರ್ಸ್ ನ ಅಡ್ರೆಸ್ ಮಾಡೇ ಮಾಡ್ತೀನಿ. ಫಾಲೋವರ್ಸ್ ಅನ್ನೋದ್ಕಿಂತ ನೀವೆಲ್ಲ ನನ್ನ ಫ್ಯಾಮಿಲಿ ಇದ್ದಂಗ. ಇವತ್ತು 6 ಫೆಬ್, 14 ಫೆಬ್ ಬರಾಕ ಇನ್ನು 8 ದಿನ ಐತಿ. 8 ದಿನದಾಗ 200K ಇಸ್ ಇಟ್ ಪಾಸಿಬಲ್? ಅಂತೂ ನಿಜ ಮನ್ಸ್ ಮುಟ್ಕೊಂಡು ಹೇಳ್ತೀನಿ, ಪಾಸಿಬಲ್ ಇಲ್ಲ ಅನ್ಸತೈತಿ. ಅದಕ್ಕೆ ಈ ವಿಡಿಯೋ ಮಾಡಕ್ಕೂ ಮನಸ್ದಾಗ ಪುಕ ಪುಕ ಅನ್ನತೈತಿ. ಬಟ್ ನೀವೆಲ್ಲ ಮನ್ಸ್ ಮಾಡಿದ್ರೆ ಆಗ್ಬೋದೇನೋ ಗೊತ್ತಿಲ್ಲ. ನೀವೆಲ್ಲ ಮನ್ಸ್ ಮಾಡ್ತಿರೋ ಇಲ್ವೋ ಅದು ನನಗ್ ಗೊತ್ತಿಲ್ಲ. ಬಟ್ ಆಗ್ಲಿಲ್ಲ ಅಂದ್ರೆ ಮಾತ್ರ ಐ ವಿಲ್ ಬಿ ವೆರಿ ಡಿಸಪಾಯಿಂಟೆಡ್. ಕರ್ರೆ ಮಾನಸಿಕ ಕಿನ್ರೋ. ವಿಡಿಯೋಕ್ಕೂ ಆಡಿಯೋಕ್ಕೂ ಸಂಬಂಧನೇ ಇಲ್ಲಾರ್ದಂಗ ಆಗತೈತಿ. ಸೊ ಬೆಳಗ್ಗೆ ದೋಸೆ, ಚಿತ್ರಾನ್ನ, ಮಧ್ಯಾಹ್ನ ಒಗ್ಗರಣೆ ರೊಟ್ಟಿ. ಮಧ್ಯಾಹ್ನ ಆದ್ಮೇಲೆ ಸಮಥಿಂಗ್ ಹಿಟ್ ಮೀ ರಿಯಲಿ ಹಾರ್ಡ್. ತಡ್ಕೊಳಕ್ಕೆ ಆಗ್ಲಿಲ್ಲ, ಸಿಕ್ಕಾಪಟ್ಟೆ ಅಳು ಬಂದ್ಬಿಡ್ತು. ನನ್ನ ಅತ್ತೆ ಮಾತ್ರ ಕಣ್ಣೆಲ್ಲ ಉದ್ಕೊಂಡು ಮೂತಿ ಎಲ್ಲ ಕೆಂಪಾಗಿ, ನಾನು ಅತ್ತೇನಿ ಅನ್ನೋದ್ರ ಜೊತೆಗೆ ನೋಡಿದ್ರಿಗೆಲ್ಲ ಇವಳಿಗೇನೋ ಬಂದೈತಿ ಅಂತ ಅನಿಸ್ತು. ಹಿಂಗ ಮಾಡ್ಕೊಂಡ್ ಕುಂತ್ರೆ ಏನು ಗಿಟ್ಟಲ್ಲ ಅಂತ ಗೊತ್ತಾಗಿ ಓದುನಂತ ಹೋದೆ. ಗೊಂಬಿ ನೋಡಾತಾಳು ಓದಾತಾಳು ಅಂತ ಅನ್ಕೋಬಹುದು ನೀವು. ಬಟ್ ದಿಸ್ ಇಸ್ ಆನಿಮೇಟೆಡ್ ವಿಡಿಯೋ ಆಫ್ ಕೃಷ್ಣೇಗೌಡನ ಆನೆ ದೀರ್ಘಗದ್ಯ. ಆಲ್ರೆಡಿ ಓದಿರೋರು, ಓದ್ತಾ ಇರೋರು ಕಾಮೆಂಟ್ ಬಾಕ್ಸ್ ಆಗ ಹೇಳ್ರಿ ನಾವು ಓದೇವಿ ಅಂತ. ರಾತ್ರಿ 9 ಗಂಟೆಗೆ ಮಮ್ಮಿ, ಅಜ್ಜಿ, ನಾನು ಎಲ್ಲರೂ ಸೇರಿ ಗಣಪತಿ ಗುಡಿಗೆ ಹೋದ್ವಿ. ಸಂಕಷ್ಟಿ ಸ್ಪೆಷಲ್ ಪೂಜೆನೂ ಮಾಡಾತಿದ್ರು. ವೆರಿ ನೆಕ್ಸ್ಟ್ ಡೇ 7ನೇ ವರ್ಷದ ವಾರ್ಷಿಕೋತ್ಸವನು ನಡೆಯತಿತ್ತು. ಪ್ರಿಪರೇಷನ್ ಅಂತೂ ಒಂದಕ್ಕಿಂತ ಒಂದ್ ಜೋರಾಗಿ ನಡೆಯತಿತ್ತು. ನಪ್ಪು ಒಂದಿಷ್ಟು ಅಪ್ಲಿಕೇಶನ್ಸ್ ಆಗಿ ಮನೆಗೆ ಬಂದ್ವಿ. ಇನ್ನು ನಿಮ್ ಜೊತೆ ಹಂಚ್ಕೊಳ್ಬೇಕಾಗಿರೋ ವಿಷಯಗಳು ಬೇಜಾನಿದೆ. ಸೊ ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋಸ್. ಸೈನಿಂಗ್ ಆಫ್ ದಿ ರಾಕೆಟ್.